ಜಿಲ್ಲಾ ಮಾದಿಗ ಸಮುದಾಯಗಳ ಒಕ್ಕೂಟದಿಂದ ನಡೆಸಿದ್ದ ಬಂದ್ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ಉಂಟಾದ ತಳ್ಳಾಟ ನೂಕಾಟದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುವಿನ ಆರೋಗ್ಯವನ್ನು ಸಂಸದ ಗೋವಿಂದ ಕಾರಜೋಳ ವಿಚಾರಿಸಿದರು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರೆ ನೀಡಿದ್ದ ದಾವಣಗೆರೆ ಬಂದ್ ವೇಳೆ ಶಿರಮಗೊಂಡನಹಳ್ಳಿಯ ರುದ್ರಪ್ಪ ಗಾಯಗೊಂಡಿದ್ದು ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶನಿವಾರ ಸಂಜೆ ಗೋವಿಂದ ಕಾರಜೋಳ ಆಸ್ಪತ್ರೆಗೆ ಭೇಟಿ ನೀಡಿ ರುದ್ರಪ್ಪ ಅವರ ಆರೋಗ್ಯ ವಿಚಾರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪೊಲೀಸರನ್ನು ಬಳಸಿಕೊಂಡು ಮಾದಿಗ ಸಮುದಾಯದ ಹೋರಾಟ ಹತ್ತಿಕ್ಕಲು ಯತ್ನಿಸುತ್ತಿದೆ ಎಂದರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದರೂ ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ ಎಂದ ಅವರು, ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ಶಕ್ತಿಗುಂದಿದ್ದು ಉದ್ಯೋಗ ನೀಡಿದರೆ ಸಂಬಳ ಕೊಡಲು ಹಣವಿಲ್ಲ, ದಲಿತರು ಉದ್ಧಾರ ಆಗಬಾರದೆಂಬ ಕೆಟ್ಟ ಮನಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಎಂದರು. ಮಾಡು ಇಲ್ಲದೆ ಮಡಿ ಹೋರಾಟ ಆಗಿಯೇ ಆಗುತ್ತೆ ಎಂದ ಅವರು, ಕುಂಟು ನೆಪ ಹೇಳುವುದನ್ನು ಬಿಟ್ಟು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. 15% ಮೀಸಲಾತಿ ನೀಡುವುದಾದರೆ ಸದಾಶಿವ ಆಯೋಗದ ವರದಿ ಪ್ರಕಾರ ನೀಡಲಿ ಎಂದರು. ನಿನ್ನೆ ದಿನ ಒಳ ಮೀಸಲಾತಿ ಹೋರಾಟಕ್ಕಾಗಿ ದಾವಣಗೆರೆಯಲ್ಲಿ ವಿವಿಧ ಸಂಘಟನೆಗಳಿಂದ ಮತ್ತು ಮಾದಿಗರ ಮೀಸಲಾತಿ ಹೋರಾಟದವ್ರ ವತಿಯಿಂದ ಹೋರಾಟ ಮಾಡೋ ಸಂದರ್ಭದಲ್ಲಿ ಗದ್ದಲಾಗಿ ನುಗ್ಗಲಾಗಿ ಪೊಲೀಸರೇ ತಳ್ಳಿ ಯಜಮಾನ್ ರುದ್ರಪ್ಪ ಅನ್ನುವರಿಗೆ ಕಾಲು ಮುರಿದಿದೆ. ಅನೇಕರಿಗೆ ಲಾಠಿ ಚಾರ್ಜ್ ಮಾಡಿ ಓಡಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ದಲಿತರ ಪಾಲಿಗೆ ಒಂದು ಶಾಪ ಆಗಿದೆ. 2016ರಲ್ಲಿ ಹುಬ್ಬಳ್ಳಿಯಲ್ಲಿ ಮಾದಿಗರ ಮೀಸಲಾತಿ ಹೋರಾಟದವರು ಕರೆ ಕೊಟ್ಟಿದ್ರು. ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರಿದಾಗ ಹುಬ್ಬಳ್ಳಿಗೆ ಬರ್ತಕ್ಕಂಥವ್ರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯವರು ಒಂದು ಕ್ರೋಸರ್ ಜೀಪ್ ತುಂಬಿ ಬರ್ತಿದ್ರು. ಆಕ್ಸಿಡೆಂಟ್ ಆಗಿ 8 ಜನ ಸ್ಪಾಟ್ ಮೇಲೆ ಸತ್ತು ಹೋದರು. ಸಿದ್ದರಾಮಯ್ಯನವ್ರ ಸರ್ಕಾರ ಈ ಕಡೆ ತಿರುಗೂ ನೋಡಲಿಲ್ಲ, ಸತ್ತವ್ರ ಕುಟುಂಬದ ಕಡೆ ಆಗಲಿ ಸತ್ತವ್ರ ಕಡೆ ಆಗಲಿ. ಆಂಜನೇಯ ಭಾಳ ದೊಡ್ಡ ಮಾತು ಹೇಳಿ ಸಮಾಜ ಕಲ್ಯಾಣ ಮಂತ್ರಿ ಇದ್ದರು. ಆ ಸತ್ತ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡ್ತೇವೆ, ಜಮೀನು ಕೊಡ್ತೇವೆ ಅಂತ ಹೇಳಿದರು. ತಿರುಗಿ ಅವ್ರನ್ನ ನೋಡಲೇ ಇಲ್ಲ. ಈಗ ಅನೇಕ ಕಡೆ ಬೆಳಗಾವಿಯಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿ 100 ಜನರಿಗೆ ಕೈಕಾಲುಗಳು ಮುರಿದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಆವಾಗೂ ಹಂಗಾಯ್ತು. ನಿನ್ನೆ ದಿನ ದಾವಣಗೆರೆಯಲ್ಲಿ ಆದದ್ದು ದುರಾದೃಷ್ಟಕರ ಮತ್ತು ನೋವಿನ ಸಂಗತಿ. ಪೊಲೀಸರೇ ಸ್ವತಃ, ಸರ್ಕಾರನೇ ಸ್ವತಃ ಈ ಒಳ ಮೀಸಲಾತಿಗೆ ಹೋರಾಟ ಮಾಡೋರನ್ನ ಹತ್ತಿಕ್ಕುವಂಥ ಒಂದು ಪ್ರಯತ್ನ ಮಾಡ್ತಾಯಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಮಾದಿಗರು ಮತ್ತು ಇನ್ನುಳಿದವರು ಹೋರಾಟ ಮಾಡ್ತಾನೆ ಇದ್ದಾರೆ. 30 ವರ್ಷದಲ್ಲಿ 3 ಕಮಿಷನ್ಗಳನ್ನು ನೇಮಿಸಿದ್ರಿ. ನ್ಯಾಯಮೂರ್ತಿ ಸದಾಶಿವನವರ ಆಯೋಗ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ. ಅದಾದ ನಂತರ ಅದನ್ನು ಏನೂ ಮಾಡಲಿಲ್ಲ, ಹಾಗೆ ಮೂಲ ಗುಂಪು ಮಾಡಿದ್ರಿ. ಮುಂದೆ ನಮ್ಮ ಸರ್ಕಾರ ಬಂದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾಗಮೋಹನ್ ದಾಸರು ವರದಿ ಕೊಟ್ಟರು. ಹಿಂದೆ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ನೇಮಕಾತಿ ಮಾಡಿದ್ದರು ನಾಗಮೋಹನ್ ದಾಸ್ ಅವರು ಕಮಿಷನ್. ಆ ಕಮಿಷನ್ ವರದಿ ಬಂತು. ವರದಿಯನ್ನು ನಾವು ತಗೊಂಡ್ವಿ ಮತ್ತು ವರದಿಯನ್ನು ತೊಗೊಂಡ್ವಿ. ಹೆಚ್ಚಳಕ್ಕೆ ಮಾತ್ರ ರೆಕಮೆಂಡೇಷನ್ ಮಾಡಿದರು. 15 ಇದ್ದದ್ದು 17, 3 ಇದ್ದದ್ದು 7, ಎಸ್ಸಿಗೆ 17, ಎಸ್ಟಿಗೆ 7, 24% ರೆಕಮೆಂಡ್ ಮಾಡಿದರು. ಅದನ್ನು ರೆಕಮೆಂಡೇಷನ್ ಒಪ್ಪಿಕೊಂಡು 2022ರಲ್ಲಿ ನಾವು ಆದೇಶವನ್ನು ಜಾರಿ ಮಾಡಿದ್ವಿ. ಅದು 2 ಸದನಗಳಲ್ಲಿಟ್ಟು ಒಪ್ಪಿಗೆ ಪಡೆದ್ವಿ.
ಮತ್ತು ದಾವಣಗೆರೆ ಬಂದನ್ನು ಮಾದಿಗ ಸಮಾಜದಿಂದ ಕರೆ ಕೊಟ್ಟಿವಿ. ಕರೆ ಕೊಟ್ಟಾಗ ರುದ್ರಪ್ಪನವರು ನಮಗೆ ಕಳೆದ 35 ವರ್ಷಗಳಿಂದ ನಮ್ಮ ಜೊತೆಲಿ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಅವರು ಆ ಕಿಚ್ಚಿನಲ್ಲಿ ನಿನ್ನೆದು ಕೂಡ ಅವರು ಏಸಾಗಿದೆ ಬೇಡ ಅಂದರೂ ಕೂಡ ಇಲ್ಲ ನಾನು ಬರ್ತೀನಪ್ಪ, ನಾನು ಕೊನೆಗೆ ನಾನು ಯಾಕೆ ಬಿಡಲಿ ಬರ್ತೀನಿ ಅಂತೇಳಿ ಬಂದರು. ಆ ಬಂದಂಥ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗೇ ಬಂದ್ ಮಾಡಿದ್ವಿ. ಎಲ್ಲೂ ಕೂಡ ಅಹಿತಕರ ಘಟನೆ ನಡೆದಿಲ್ಲ ನಮ್ಮದು. ಆದರೆ ಬಂದ್ ಮಾಡುವಾಗ ಇವರೇ ಅರ್ಜೆಂಟ್ ಮಾಡಿ ಪೊಲೀಸ್ನವರು ಎಲ್ಲರಿಗೂ ತರಾತುರಿಯಲ್ಲಿ ಅರೆಸ್ಟ್ ಮಾಡ್ತಾ ತಳ್ಳಾಟ ನೂಕಾಟ ಮಾಡಿ ಏನು ಒಂದು ಕಡೆಯಿಂದ ಒತ್ತು ಒಳಗೆ ಹಾಕ್ಯಾರ ನೋಡಿ. ಒತ್ತು ಒಳಗೆ ಹಾಕಿ ಆಮೇಲೆ ರುದ್ರಪ್ಪ ಬಂದಾಗ ರುದ್ರಪ್ಪನ ದಬ್ಬಿಡ್ತಾರೆ. ಹಿಂಗೆ ಫೋರ್ಸ್ ಆಗಿ ದಬ್ಬಿದ್ರಿಂದ ರುದ್ರಪ್ಪ ಪಾಪ ವಯಸ್ಸಾಗಿತ್ತು, ಕೆಳಗೆ ಬಿದ್ದ ತಕ್ಷಣ ಅಯ್ಯೋ ಅಂತ ಹತ್ಕಂತ ಕೂತ್ಕೊಂಡಾಗ ನಮ್ಮನ್ನೆಲ್ಲ ನಾವು ಎತ್ತಕೊಂಡು ಹೋಗೋರಂದ್ರೆ ನಮ್ಮನ್ನೇ ಎತ್ತಕೊಂಡು ಬಸ್ನಾಗ ಹೋಗ್ಬಿಟ್ರು. ಆ ಕಾರಣದಿಂದ ರುದ್ರಪ್ಪನವ್ರಿಗೆ ಏಟು ಬಿದ್ದಿದ್ದು ಮತ್ತು ಅದೇ ಪೊಲೀಸರ ತಾಂದಾಗಿ ಇಲ್ಲಿ ಸೆಲ್ಫ್ ಅಂತ ಅಡ್ಮಿಟ್ ಮಾಡಿ ವಾಪಸ್ ಹೋದ್ರೆ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ ರುದ್ರಪ್ಪನವ್ರನ್ನ. ಈಗ ರುದ್ರಪ್ಪ ಅದೇ ಇದು ನಂಬಿಕೊಂಡು ನಮ್ಮ ಹೋರಾಟ ಹಿನ್ನೆಲೆಯಲ್ಲೇ ಬಂದಂಥ ವ್ಯಕ್ತಿ ಅವ್ರ ಮಕ್ಕಳು ಮನೆ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಅವರಿಗೆ ಆಸ್ಪತ್ರೆಗೆ ವೆಚ್ಚ ಮಾಡಲಿಕ್ಕೆ ಶಕ್ತಿ ಇಲ್ಲ. ಅವರು ಕೂಲಿ ನಾಲಿ ಮಾಡೋಂಥ ಜನ. ಇದಕ್ಕೆ ನೇರವಾಗಿ ಪೊಲೀಸ್ ದೌರ್ಜನ್ಯ, ಪೊಲೀಸ್ನವ್ರ ಮುಖಾಂತರ ಸರ್ಕಾರ ಹತ್ತಿಕ್ಕುವ ಕೆಲಸವನ್ನು ಮಾಡಿದೆ ಅಂತೇಳಿ ನಾವು ಇವತ್ತು ಖಂಡಿಸ್ತೇವೆ ಸರ್. ಮಾದಿಗ ಸಮುದಾಯದಿಂದ ದಾವಣಗೆರೆ ಬಂದನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ. ಮಾಡಂಥ ಸಂದರ್ಭದಲ್ಲಿ ಭಾಳ ಶಾಂತಿಯುತವಾಗಿ ಪೊಲೀಸರು ಕೂಡ ನಮಗೆ ಸಹಕರಿಸಿದ ಅನ್ನೋದು ಸತ್ಯ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಾವು ಜಯದೇವ ಸರ್ಕಲಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ಶಾಂತಿ ರೀತಿಯಿಂದ ನಮ್ಮ ಮೀಸಲಾತಿ ಹಕ್ಕನ್ನು ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಾವು ಮಾಡ್ತಾಯಿದ್ವಿ. ಅಂಥ ಸಂದರ್ಭದಲ್ಲಿ ಏಕೈಕಿ ನುಗ್ಗಿರ್ತಕ್ಕಂಥ ಪೊಲೀಸ್ನವರು ಎಳೆದೆಳೆದು ನಾಯಿ ನದಿ ಹೆಂಗೆ ಎಳಿತಾರೆ ಆ ಥರ ಎಳೆದು ಅಲ್ಲಿ ಒಳಗಾಕಿದ್ದಂಥ ಸತ್ಯ. ಅದರಿಂದ ರುದ್ರಪ್ಪನವ್ರು ತುಂಬ ವಯೋವೃದ್ಧರು, ಅಂಥವ್ರು ಕೂಡ ಇಂಥ ಒಳ ಮೀಸಲಾತಿಗೆ ಮುಂದಿನ ನಮ್ಮ ಜನ್ರೇಷನ್ ಏನಿದೆಯೋ ಅವ್ರಿಗೆ ಅನುಕೂಲ ಆಗಲಿ. ನಮಗೆ ಒಳ ಮೀಸಲಾತಿ ಏನು 56,342 ಪೋಸ್ಟಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ನಂತರ ಮಾಡಿ ಅಂಥ ವಯೋವೃದ್ಧರು ಕೂಡ ಇವತ್ತು ಬಂದಿದ್ದಾರೆ ಅಂತ ಸರ್ಕಾರ ಖಂಡಿತವಾಗಿ ಅದೆಲ್ಲ ಅರ್ಥ ಮಾಡ್ಕೋಬೇಕು. ಅದರಿಂದ ಈ ತಕ್ಷಣವೇ ನಮ್ಮ ಆಲ್ವ ಲಿಂಗರಾಜ್ ಹೇಳಿದಂಗೆ ಈ ದೌರ್ಜನ್ಯ ಇಲ್ಲಿ ನಿಂತು ಅದ್ರ ಜೊತೆಯಲ್ಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಿ ಈ ನೊಂದಂಥ ಮಾದಿಗರಿಗೆ ನ್ಯಾಯ ಕೊಡಿಸ್ಬೇಕಂತ ಸರ್ಕಾರಕ್ಕೆ ಮತ್ತು ಎಲ್ಲರಿಗೆ ಮನವಿ ಮಾಡ್ತೇವೆ. ಮತ್ತು ನಾವು ಏನು ನಮ್ಮ ರುದ್ರಪ್ಪನಿಗಾಗಿದೆ ನಮ್ಮ ಸಮಾಜನೂ ಕೂಡ ಅವ್ರ ಹಿಂದಿದೆ. ಅವ್ರು ಯಾವುದೇ ವೆಚ್ಚ ಬಂದರೂ ನಾವು ಬರ್ಸ್ಲಿಕ್ಕೆ ಕೂಡ ಎಲ್ಲರೂ ಕೂಡ ನಾವು ಒಂದೊಂದು ರೂಪಾಯಿ ಹಾಕಿ ಅವ್ರನ್ನ ಕಾಪಾಡ್ತಕ್ಕಂಥ ಹೊಣೆಗಾರಿಕೆ ನಮಗಿದೆ. ಈಗ ತಾನೇ ಕಾರಜೋಳ ಸಾಹೇಬರು ಬಂದೋಗಿದ್ದಾರೆ, ಅನೇಕರು ನಮಗೆ ಇವತ್ತು ಭೇಟಿ ಕೊಟ್ಟು ನೀಡಲಿದ್ದಾರೆ. ಅದರಿಂದ ದಯಮಾಡಿ ಇವತ್ತಿನ ಶಾಂತಿ ರೀತಿಯಿಂದ ಆಗ್ತಕ್ಕಂಥ ಹೋರಾಟವನ್ನು ಈ ರೀತಿ ತಂದಿರ್ತಕ್ಕಂಥದ್ದು ಈ ಒಂದು ದುರಂತ, ಮಾದಿಗರ ದುರಂತ ಅಂತೇಳಿ ನಾನು ಭಾವಿಸ್ತೀನಿ.